ಒಂದು ಸುಂದರ ಹಳ್ಳಿಯಲ್ಲಿ ಚಿನ್ನು ಎಂಬ ಚಿಕ್ಕ ಹುಡುಗ ವಾಸವಿದ್ದನು. ಅವನು ತುಂಬ ಕುತೂಹಲದಿಂದ ಕೂಡಿದವನಾಗಿದ್ದನು. ಹೊಸದನ್ನು ತಿಳಿಯಲು ಅವನಿಗೆ ತುಂಬ ಆಸಕ್ತಿ. ಅವನ ಅಜ್ಜಿ ಸದಾ ಹೇಳುತ್ತಿದ್ದಳು, ಕಾಡಿನೊಳಗೆ ಹೋಗಬೇಡ, ಅಲ್ಲಿ ಅದ್ಭುತಗಳಿವೆ. ಆದರೆ ಚಿನ್ನುವಿಗೆ ಅದೇ ಕುತೂಹಲ ಹೆಚ್ಚಿಸಿತ್ತು. ಒಂದು ದಿನ ಚಿನ್ನು ಒಬ್ಬನೇ ಕಾಡಿನ ಒಳಗೆ ಹೋಗಲು ನಿರ್ಧರಿಸಿದನು. ಕಾಡು ತುಂಬ ಸುಂದರವಾಗಿತ್ತು. ಪಕ್ಷಿಗಳ ಕೂಗು, ಗಾಳಿಯ ಸದ್ದು, ಮರಗಳ ನಡುಕ. ಚಿನ್ನು ಹೇಳಿದನು, ವಾ, ಎಷ್ಟು ಸುಂದರ. ಅವನು ಹೋಗುತ್ತಿರುವಾಗ ಒಂದು ಅಳಿಲು ಅವನ ಮುಂದೆ ಬಂದಿತು. ಅದರ ಹೆಸರು ಟಿಕ್ಕು. ನೀನು ಇಲ್ಲಿ ಏಕೆ ಬಂದೆ ಎಂದು ಟಿಕ್ಕು ಕೇಳಿತು. ಚಿನ್ನು ಹೇಳಿದನು, ನನಗೆ ಸಹಾಯ ಬೇಕು. ಟಿಕ್ಕು ನಗುತ್ತಾ ಹೇಳಿತು, ಆಗ ನಾನು ನಿನ್ನ ಜೊತೆ ಬರುತ್ತೇನೆ. ಇಬ್ಬರು ಮುಂದೆ ಹೋದಾಗ ಒಂದು ದೊಡ್ಡ ನದಿ ಬಂದಿತ್ತು. ನದಿ ತುಂಬ ವೇಗವಾಗಿ ಹರಿಯುತ್ತಿತ್ತು. ಚಿನ್ನು ಭಯಪಟ್ಟನು. ನಾವು ಇದನ್ನು ಹೇಗೆ ದಾಟುವುದು? ಟಿಕ್ಕು ಹೇಳಿತು, ನಾವು ಒಟ್ಟಿಗೆ ಯೋಚಿಸೋಣ. ಅವರು ಮರದ ಕೊಂಬೆಗಳಿಂದ ಒಂದು ಚಿಕ್ಕ ಸೇತುವೆ ಮಾಡಿದರು. ಮುಂದೆ ಹೋಗುತ್ತಿದ್ದಾಗ ಒಂದು ಗೂಬೆ ಮರದ ಮೇಲೆ ಕುಳಿತಿತ್ತು. ಅದು ಹೇಳಿತು, ಈ ಕಾಡಿನಲ್ಲಿ ಮುಂದಕ್ಕೆ ಹೋಗಲು ಧೈರ್ಯ ಮತ್ತು ಬುದ್ಧಿ ಬೇಕು. ಅದು ಒಂದು ಪ್ರಶ್ನೆ ಕೇಳಿತು, ಸತ್ಯವೇ ದೊಡ್ಡ ಶಕ್ತಿ ಅಥವಾ ಬಲವೇ? ಚಿನ್ನು ಯೋಚಿಸಿ ಹೇಳಿದನು, ಸತ್ಯವೇ ದೊಡ್ಡ ಶಕ್ತಿ. ಗೂಬೆ ಸಂತೋಷಪಟ್ಟಿತು. ಕಾಡಿನ ಒಳಗೆ ಕತ್ತಲೆ ಜಾಸ್ತಿ ಆಯಿತು. ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು. ಚಿನ್ನು ಭಯಪಟ್ಟನು. ಟಿಕ್ಕು ಹೇಳಿತು, ಭಯ ಬೇಡ, ನಾನು ಇದ್ದೇನೆ. ಒಂದು ದೊಡ್ಡ ಹಾವು ಅವರ ಮುಂದೆ ಬಂದಿತು. ಚಿನ್ನು ಗಾಬರಿಗೊಂಡನು. ಆದರೆ ಟಿಕ್ಕು ನಿಧಾನವಾಗಿ ಹೇಳಿತು, ಶಾಂತವಾಗಿರು. ಚಿನ್ನು ಧೈರ್ಯದಿಂದ ಹಾವಿಗೆ ಹಾನಿ ಮಾಡಲಿಲ್ಲ. ಹಾವು ಓದಿತು. ಅವರು ಮುಂದೆ ಹೋಗುತ್ತಿದ್ದಾಗ ಒಂದು ಹೊಳೆಯುವ ಬೆಳಕು ಕಂಡಿತು. ಅದು ಒಂದು ಮಂತ್ರದ ಕಲ್ಲು. ಅದು ಹೇಳಿತು, ನಿಮ್ಮ ಪರೀಕ್ಷೆ ಪಾಸಾಗಿದೆ, ಒಂದು ಇಚ್ಛೆ ಹೇಳಿ. ಚಿನ್ನು ಹೇಳಿದನು, ನನಗೆ ಏನೂ ಬೇಡ, ನನ್ನ ಕುಟುಂಬ ಸಂತೋಷವಾಗಿರಲಿ. ಮಂತ್ರದ ಕಲ್ಲು ಹೊಳೆಯಿತು. ಕ್ಷಣದಲ್ಲೇ ಚಿನ್ನು ತನ್ನ ಮನೆಯ ಮುಂದೆ ಕಂಡನು. ಅವನ ಅಜ್ಜಿ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡಳು.